ಹರಿ ಓಂ ನಮಸ್ತೆ. ಸಹನಾ ಅಕ್ಷಯ್ ಯೂಟ್ಯೂಬಿನ ಸಮಸ್ತ ವೀಕ್ಷಕನಿಗೂ ಕೂಡ ಎನ್ನ ನಮಸ್ಕಾರ. ಇದೆಂತಪ್ಪ ಮಾಮೂಲಿ ಫೀಮೇಲ್ ವಾಯ್ಸ್ ಕೇಳಿಕೊಂಡಿತ್ತು, ಮೇಲ್ ವಾಯ್ಸು ಇತ್ತಿಲ್ಲೇ ಹೇಳಿ ನಿಂಗೆ ಗ್ರೇಷಿಪ್ಪಿ ವಿಷಯ ಎಂತ ಇಲ್ಲೇ ಯೂಟ್ಯೂಬಿನ ಈ ಒಂದು ಯೂಟ್ಯೂಬ್ ಚಾನೆಲ್ ಎಂತ ಇದ್ದು ಅದರ ಹೆಸರಿನ ಉಳಿದ ಅರ್ಧಾಂಶ ಅಕ್ಷಯ್, ಅದುವೇ ನಾನು ಅಕ್ಷಯ್ ಭಟ್ ಬರ್ಲಾಯ್ ಬಿಟ್ಟು ಹೇಳಿ ನಿಡ್ವಾಳ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದೇನೆ. ಇಂದೆಂತ ವಿಶೇಷ ಇವ ಎಂತಕ್ಕೆ ಮಾತಾಡ್ತಾ ಇದ್ದಾಳೆ ಗ್ರೀಷ್ಗೊಂಡಿಪ್ಪಿನಿಂಗ ವಿಷಯ ಎಂತ ಇಲ್ಲ, ಒಂದು ಹಿಂಗ ಪ್ರವಾಸ ಹೋಪಾಳು ಹೇಳಿ ಅಂದಾಜು ಮಾಡಿದ್ದು. ಹಿಂಗ ಎಲ್ಲಿಗೆ ಹೋಪದೋಳಿ ಹೇಳಿ ಹಿಂಗೆ ಒಂದು 2-3 ದಿನದ್ದು ವ್ಯವಸ್ಥೆ ಮಾಡುವ ಹೇಳಿ ಆಲೋಚನೆ ಮಾಡಿಕೊಂಡಿಪ್ಪಾಗ ಹಿಂಗೋಗಿ ಸಡನ್ನು ನೆನಪಾದ್ದು ತಿರುವನಂತಪುರ, ಕನ್ಯಾಕುಮಾರಿ, ರಾಮೇಶ್ವರ, ಬೇರೆ ಬೇರೆ ಹೆಸರುಂಗ ಎಲ್ಲ ಹಿಂಗ ಗ್ರಹಿಸುತ್ತಿದ್ದೆ. ಅಲ್ಲಿಗೆ ಹೋಪ ಇಲ್ಲಿಗೆ ಹೋಪಾಳು ಹೇಳಿ ನನ್ನ ಹೆಂಡತಿದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡುವ ಹೇಳಿಯೂ ಹೇಳಿಕೊಂಡಿತ್ತು, ವಿದೇಶ ಪ್ರವಾಸ ಹೋಪಾಳು ಹೇಳಿ. ಹಾಗೆ ಈಗ ಹಿಂಗೆ ಹೊರಟದು ತಿರುವನಂತಪುರಮಲ್ಲಿ ಜಟಾಯು ನೇಚರ್ ಪಾರ್ಕಿಂಗೆ ಮೊದಲಿಗೆ, ಅಲ್ಲಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ, ಅಲ್ಲಿಂದ ಪೂವಾರ್ ಐಲ್ಯಾಂಡ್ ಹೇಳಿ ಮತ್ತು ಅಲ್ಲಿಂದ ಕಸ್ಲೆಪ್ಪಾಗ ಕನ್ಯಾಕುಮಾರಿಗೆ ಹೋಗೋದು, ಅಲ್ಲಿಯೇ ಸ್ಟೇ ಅಪ್ಪದು. ಮತ್ತು ಕನ್ಯಾಕುಮಾರಿಯಿಂದ ಮಾರದಿನ ಬೆಳಗಪ್ಪಾಗ ಸೂರ್ಯೋದಯ ಸನ್ರೈಸಿನ ನೋಡಿಕ್ಕಿ ಹೆಂಗೆ ಮೊದಲೇ ಕನ್ಯಾಕುಮಾರಿಲಿ ಅವರ ಅಧಿಕೃತ ವೆಬ್ಸೈಟಲ್ಲಿ ಕಾಯ್ದಿರಿಸಿದ ಕಾರಣ ಹಾಗೆ ಅಲ್ಲಿ ವಿವೇಕಾನಂದ ರಾಕಿಂಗುದೇ ತಿರುವಲ್ಲೂರು ಸ್ಟ್ಯಾಚ್ಯೂ ಹಿಂಗಿದು. ಮತ್ತು ಅಲ್ಲಿಂದ ಕನ್ಯಾಕುಮಾರಿಯಿಂದ ಹೊರಟು ರಾಮೇಶ್ವರಮಿಗೆ ಆ ದಿನ ಕಸ್ಲಪ್ಪಾಗ ರಾಮೇಶ್ವರಮಿಲೆ ನಿಂದಿಕ್ಕಿ ಮಾರದಿನ ಬೆಳಗಪ್ಪಾಗ ರಾಮೇಶ್ವರಮಿನ ರಾಮನಾಥ ಸ್ವಾಮಿಯ ದೇವಸ್ಥಾನದ ದೇವರ ದರ್ಶನ ಮಾಡಿಕ್ಕಿ ಅಲ್ಲಿಂದ ಧನುಷ್ಕೋಟಿಯಿಂದ ಬಪ್ಪಲಪ್ಪಾಗ ಕೆಳಂದಾಗಿ ಹೀಗೆ ಮಧುರೈ ಮೀನಾಕ್ಷಿ ಅಮ್ಮನ ದೇವರ ದರ್ಶನ ಮಾಡಿಕ್ಕಿ ಮತ್ತು ಪಳನಿ ದಂಡಪಾಣಿ ಸುಬ್ರಹ್ಮಣ್ಯ ಕಲ್ಯಾಣ ಜನಾಂಗ ಮುರುಗನ್ ಹೇಳಿ ಹೇಳ್ತಾವೆ. ಹಾಗಾಗಿ ಪಳನಿ ಮುರುಗನ್ ದೇವಸ್ಥಾನದ ದೇವರ ದರ್ಶನ ಮಾಡಿಕ್ಕಿ ಮತ್ತು ಸೀದಾ ಮನೆಗೆ ಬಪ್ಪದು ಹೇಳಿ ಅಂದಾಜು ಮಾಡಿ ಹೊರಟಿದೆ. ಹಾಗೆ ಹಿಂಗೆ ಈಗ 8ನೇ ತಾರೀಕು ಮಧ್ಯಾಹ್ನ ಸಾಮಾನ್ಯ 3 ಗಂಟೆಯ ಹೊತ್ತಿಗೆ ಪಾಜಪಳ್ಳಾಳು ಹೇಳುವಲ್ಲಿ ಹೇಳಿದ್ರೆ ಹಿಂಗೆ ಈಗ ಪ್ರಸ್ತುತ ಇಪ್ಪದು ಸುಳ್ಯ ತಾಲೂಕಿನ ಬೆಳ್ಳಾರಿ ಗ್ರಾಮದ ಪಾಜಪಳ್ಳಾಳು ಹೇಳುವಲ್ಲಿ. ಹಾಗೆ ಪಾಜಪಳ್ಳಂದ 3 ಗಂಟೆಗೆ ಹೊರಟು ಸುಳ್ಯ ಆಲೆಟ್ಟಿ ಮಾರ್ಗ ಆಗಿ ಅದು ಸೀದಾ ಕಣ್ಣೂರಿನ ಹತ್ತಿರ ಹೋಗಿ ಸೇರ್ತು, ನೀಲೇಶ್ವರದ ಹತ್ತಿರ. ಅಲ್ಲಿಂದ ನೀಲೇಶ್ವರ, ಕಣ್ಣೂರು, ಕೋಯಿಕೋಡು ಮತ್ತು ಪಾಲಕ್ಕಾಡು ಮತ್ತು ಅಲ್ಲಿಂದ ಒಂದಷ್ಟು ಹೆಸರು ಇದ್ದವು, ನನಗೆ ಬಾಯಿಗೆ ನೆನಪು ಗೊತ್ತಿಲ್ಲ. ನಿಮಗೆ ಮ್ಯಾಪ್ ಹಾಕಿರೆ ಅಥವಾ ದಿಕ್ಸೂಚಿಯ ಹಾಯ್ಕೊಂಡು ಹೋಗ್ಲಕ್ಕು ಅಲ್ಲಿಂದ ಸೀದಾ ತಿರುವನಂತಪುರಮಿಗೆ ಹೋಗಂಥ ಒಂದು ವ್ಯವಸ್ಥೆ. ನಿಂಗೆ ಕೇರಳ ಅಂದರೆ ಈ ಹೊಡೆಗೆ ನಿಂಗೆ ಟ್ರಿಪ್ ಮಾಡ್ತಾ ಇದ್ದೀಯ ಅಥವಾ ನಿಂಗೆ ಪ್ರವಾಸವ ಕೈಗೊಳ್ತಾ ಇದ್ದಿ ಹೇಳಿ ಅಂದಾಜು ಮಾಡಿದ್ದರೆ ನಿಂಗೆ 3 ಮಾರ್ಗಲ್ಲಿ ಹೋಗಲಾಗುತ್ತು. ಒಂದು ಈಗ ನಾನು ಪಾಜಪಳ್ಳಲಿ ಪ್ರಕಾರ ನಾನು ಸುಳ್ಯದಿಂದ ತಗೊಳ್ತೆ, ಸುಳ್ಯದಿಂದ ನೇರವಾಗಿ ಜಾಲ್ಸೂರು, ಕಾಸರಗೋಡು, ನೀಲೇಶ್ವರ ಹೀಗೆ ಹೋಗಲಕ್ಕು. ಇಲ್ಲೇ ನಿಂಗೆ ಮಂಗಳೂರು ಮೇಲೆ ಹೋಗುತ್ತೆ, ಸುಳ್ಯ, ಪುತ್ತೂರು, ಮಂಗಳೂರಿಂದ ಕಾಸರಗೋಡು, ಕಾಸರಗೋಡಿಂದ ನೀಲೇಶ್ವರ, ಕೋಯಿಕೋಡು, ಕಣ್ಣೂರು, ಕೋಯಿಕೋಡು ಹೀಗೆ ಹೋಗ್ಲಕ್ಕು. ಇನ್ನು 3ನೇ ಮಾರ್ಗ ಹೆಂಗೆ ಹೇಳಿದ್ರೆ ಮೈಸೂರು ಹೋಗಿ ಅಲ್ಲಿಂದ ಸತ್ಯಮಂಗಳ ಘಾಟಿಯಾಗಿ ಮತ್ತು ಅದು ಸೀದಾ ಹೋಗಿ ನಮ್ಮ ಕೊಯಮತ್ತೂರಾಗಿ ಆಯಾಯ ಜಾಗೆಗೆ ಹೋಗಿ ಸೇರ್ತು. ಅದು ಉಲ್ಟ ಹೊಯ್ಕಾವ್ತು ಮಾತ್ರ. ನಾನೀಗ ಏನು ಹೇಳಿದ್ದೆ ತಿರುವನಂತಪುರಂ ಹಿಂಗಲ್ಲ, ಹಿಂಗೆ ಉಲ್ಟದ ಹೊಡೆಯಾಗಿ ಬರೀಕಾವ್ತು, ಹೇಳಿದ್ರೆ ರಾಮೇಶ್ವರ ಹೀಗೆ ಬರೀಕಾವ್ತು ಅಂತೂ 3ರನ್ನು ನಿಂಗೆ ಆಲೋಚನೆ ಮಾಡ್ಲಕ್ಕು. ಇದೀಗ ನಾನು ಸ್ವಂತ ಗಾಡೀಲಿ ಹೋಗ್ತಾ ಇಪ್ಪದು ಎನ್ನ MG ಅವರ ವಿನ್ಸರ್ ಹೇಳಿ EV ಅದು ಒಂದರಿಯಂಗೆ ಚಾರ್ಜ್ ಮಾಡಿ ತೊಗೊಂಡ್ರೆ ಸುಮಾರು 380ರಿಂದ 400 ಕಿಲೋಮೀಟ್ರಿಂಗ್ವರೆಗೆ ಹೋಗಲಾಗ್ತು. ಆ ನಂತರ ಎಂತ ಮಾಡಿದ್ದೇಳಿ ಹೇಳಿದ್ರೆ ಆಯಾಯ EV ಸ್ಟೇಷನ್ನಿನ ಮೊದಲೇ ಪ್ಲ್ಯಾನ್ ಮಾಡಿದ ಹಾಗೆ EV ಸ್ಟೇಷನ್ ಇಪ್ಪಲ್ಲಿ ಒಂದು 300-350 ಕಿಲೋಮೀಟರ್ ಇಪ್ಪಲ್ಲಿಯೇ ಆಸುಪಾಸು 300-350 ಕಿಲೋಮೀಟ್ರು ಇಪ್ಪಂಥ ಜಾಗೆ ನೋಡಿಕೊಂಡು ಅಲ್ಲಿ ಹತ್ತಿರ ಇಪ್ಪಂಥ EV ಸ್ಟೇಷನ್ನ ನೋಡಿಕೊಂಡು ಹಿಂಗೆ ಮೊದಲೇ ಪ್ಲ್ಯಾನ್ ಮಾಡ್ತಿದ್ದೆ. ನಿಂಗೆ ಪ್ಲ್ಯಾನ್ ಮಾಡ್ತಾ ಈಗ ಪೆಟ್ರೋಲ್ ಅಥವಾ ಡೀಸೆಲ್ ಇದಾದರೆ ಏನು ಸಮಸ್ಯೆ ಇಲ್ಲ. EV EV ವಾಹನಂಗಾಳಿ ಹೇಳಿ ಆತುಳಿ ಆದರೆ ನಿಂಗೆ ಎಂತ ಮಾಡಿಕೊಳ್ಳಿ ಹೇಳಿ ಖಾಲಿ ಒಂದೇ ಸ್ಟೇಷನ್ನಿನ ನೋಡ್ರೆ ನಮಗೆ ಅದಾಗುತ್ತಿಲ್ಲ ಹೇಳಿದ್ರೆ ನಿಂಗೆ ಹೊತ್ತಿಗೆ ಮತ್ತೊಂದು ಗಾಡಿ ಬಂದ ತುಳಿ ಆದರೆ ನಿಂಗೆ ಅಷ್ಟು ಸಮಯ ನಿಮಗೆ ಹಾಳಾಗುತ್ತು ಅಥವಾ ಸಮಯ ಜಾಸ್ತಿ ಬೇಕಾಗುತ್ತು. ಆ ಲೆಕ್ಕಕ್ಕೆ ನಿಂಗೆ ಎಂತ ಮಾಡಿಕೊಳ್ಳಿ ಹೇಳಿದ್ರೆ ಅದರ ಆಸುಪಾಸಿನ ಸುಮಾರು ಒಂದು 4ರಿಂದ 5 ಕಿಲೋಮೀಟರ್ನ ವ್ಯಾಪ್ತಿಲಿ ಬೇರೆ ಒಂದಷ್ಟು
ಚಾರ್ಜಿಂಗ್ ಸ್ಟೇಷನ್ಸ್ ಇದ್ದವಾಳಿ ನಿಂಗೆ ಮೊದಲೇ ನೋಡಿಕೊಂಡದ್ದು ಅಥವಾ ಅದರ ಪ್ಲ್ಯಾನ್ ಮಾಡಿಕೊಂಡದ್ದು ನಿಮಗೆ ಸುಲಭ ಆಯಿತು. ಹಿಂಗೆ ಶುರುವಿಗೆ ಹೇಳಿದ್ರೆ ಸರಿಸುಮಾರು ಕೋಯಿಲ್ಯಾಂಡಿ ಹೇಳಿ ಒಂದು ಜಾಗ ಸಿಕ್ಕಿತ್ತು. ಅದರ ದಾಂಟಿ ತ್ರಿಶೂಲಿನ ಹತ್ತಿರ ಸೇರುವಂಥ ಒಂದು ಜಾಗ ಇದ್ದು, ಅದು ಈ ಕೇರಳದ ಮಲಯಾಳಂ ಪದಾದ ಕಾರಣ ನನಗೆ ಬಾಯಿಲಿ ಅದು ನಾಲಿಗೆ ತರಚುತ್ತೂ ಇಲ್ಲೇ ಮತ್ತು ನೆನಪು ಆಗುತ್ತಿಲ್ಲ. ಹಾಗಾಗಿ ಅಲ್ಲಿ ಹಿಂಗೆ ಶುರು ಚಾರ್ಜ್ ಮಾಡಿದ್ದು ಹಿಂಗೆ ಜಟಾಯು ಅರ್ತ್ ಸೆಂಟರ್ ಹೇಳಿ ಹೇಳ್ತಾವೆ. ಇಲ್ಲಿಗೆ ಹೋದೆ. ಹೀಗೆ ಹೋಗಿ ಇಲ್ಲಿ ಒಂದು ಆ್ಯಪ್ ಸಿಕ್ಕಿತ್ತು ಚಡಾವಿಲಿ ಹಿಂಗೆ ಹತ್ತಿಕ್ಕಿ ಹೋಪಲಪ್ಪಾಗ ಹೆಂಗೆ ಹೋಗಿ ಅಲ್ಲಿ ಒಂದು ಆಘಾತಕಾರಿ ವಿಷಯ ಅಂತಾರ ಹೇಳಿದ್ರೆ, ಇಂದು ಕೇರಳಲ್ಲಿ ಪಂಚಾಯತು ಚುನಾವಣೆ ಇಲೆಕ್ಷನ್ ಹಾಗಾಗಿ ಇಂದು ಕ್ಲೋಸ್ ಉಳಿ ಹೇಳಿದೆವು. ಭಾರಿ ಬೇಸರ ಆದಂಥ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಒಂದು ಜಟಾಯು ನೇಚರ್ ಪಾರ್ಕಿಲಿ ರೋಪ್ ವೇಳಿ ಇಂಗ್ಲೀಷಲ್ಲಿ ಹೇಳ್ತಾವೆ. ಹಾಗೆ ಅದರೆಲ್ಲ ನೋಡ್ಲಿಕ್ಕೂ ನನ್ನ ಮಗನಿಗೆ ಎಲ್ಲ ಗಮ್ಮತ್ತು ಮಾಡೋದು ಹೇಳಿ ಆಲೋಚನೆ ಮಾಡುತ್ತಿದ್ದೆ. ಹಿಂಗೆ ಪೆಚ್ಚು ಮೊರೆ ಹಾಕ್ಕೊಂಡು ಈಗ ಪುನಃ ಹೆರಟೆ ಜಟಾಯುವಿಂದ. ಹಾಗೆ ನಿಂಗಳು ಅಲ್ಲಿಗೆ ಪ್ಲ್ಯಾನ್ ಮಾಡ್ತೀವಿ ಆದರೆ ವರ್ಷದ 365 ದಿನವೂ ಓಪನ್ ಇದ್ದೂಳೆ ಹೇಳಿ ಲೆಕ್ಕ ಅವರದ್ದೇ ನಿಂಗೆ ಒಂದು ನಮ್ಮ ಒಂದು ಸೇಫ್ಟಿಗೆ ಬೇಕಾಗಿ ಸೇಫರ್ ಸೈಡಿಗೆ ಬೇಕಾಗಿ ಮೊದಲೇ ಅವಕ್ಕೆ ದೂರವಾಣಿಯ ಮೂಲಕ ಮಾತಾಡಿ ಹೆರಡಿ ಇದನ್ನು ಒಂದು ಸಲಹೆ. ಹಾಗಾಗಿ ಹೆಂಗಳಂಗೆ ನಿಂಗಳು ಹಾಗೆ ಡೀಲ್ ಹೇಳುವ ಒಂದು ವಿಷಯ ಅಷ್ಟೇ. ಹಾಗೆ ಈಗ ಇಲ್ಲಿಂದ ಹೆರಟೆ ಇಲ್ಲಿ ಹಿಂಗೋಗೆ ಈ ಜಾಗೆ ಮಿಸ್ ಆದ ಕಾರಣ ಹೇಳಿದ್ರೆ ಹಿಂಗಳ ಅದೇ ಸಮಯದ ಕುರಿತಾಗಿ ಎಂತ ಮಾಡಿದೆ ಅಂತ ಹೇಳಿದ್ರೆ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ನಂತರಾಣ ಜಾಗೆ ಪೂವಾರ್ ಐಲ್ಯಾಂಡ್ ಅಂತ ಇದ್ದು ಅದರ ಹೆಂಗೋಗೆ ಕ್ಯಾನ್ಸಲ್ ಮಾಡಿಕಪ್ಪಂಥ ಅನಿವಾರ್ಯ ಬಂತು. ಹೇಳಿದ್ರೆ ಹೆಂಗೋಗೆ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಆಯ್ಕೆ ಹೇಳಿದ್ರೆ ಅಲ್ಲಿ ಹೆಂಗೆ ಎಂತ ಮಾಡಿದ್ದೆ ಅಂತ ಹೇಳಿದ್ರೆ, ಅಲ್ಯಾಣ ನಂಬಿಯಾರ್ ಹೇಳಿದ್ರೆ ಪ್ರಧಾನ ಅರ್ಚಕರು ಯಾರಿದ್ದವು ಅವು ಹೆಂಗೋ ಪರಿಚಯ ಇದ್ದಿದ್ದವು. ಹಾಗಾಗಿ ಹೆಂಗೋ ದರ್ಶನಕ್ಕೆ ಸುಲಭ ಆಯಿತು ಹೇಳಿ 4:15 ಬಪ್ಪಲೆ ಹೇಳ್ತಿದ್ದವು. ಹಾಗಾಗಿ ಹೆಂಗೋಗಿ 4:15 ಮೊದಲು ಈ ಪೂವಾರ್ ಐಲ್ಯಾಂಡಿಗೆ ಹೋಪಲಿಡಿಯ ಹೇಳಿದ್ರೆ ಅದು ತಿರುವನಂತಪುರಮಿನ್ನು ಮತ್ತು ಕನ್ಯಾಕುಮಾರಿಯ ನಡುವಿಲಿಪ್ಪ ಜಾಗ ಒಂದು 35 ಕಿಲೋಮೀಟರ್ಲಿ. ಹಾಗಾಗಿ ಹೆಂಗೋಗಿ ಅಲ್ಲಿಗೆ ಹೋಪಲಿಡಿಯ ಹೋತುಳಿ ಆದರೆ ಪುನಃ ಅಷ್ಟೊತ್ತಿಗೆ ಇತ್ತಲಾಗಿ ಬಪ್ಪಲಿಡಿಯ ಹಾಗಿಪ್ಪ ಅಂತ ಒಂದು ಅನಿವಾರ್ಯತೆ. ಹಾಗೆ ಹಿಂಗೆ ಎಂತ ಮಾಡಿದ್ದಾರೆ ಅದರ ಕ್ಯಾನ್ಸಲ್ ಮಾಡುವ ದೇವರ ದರ್ಶನವೇ ಹೆಂಗೋಗ ಆಯ್ಕೊಂಡು ಹೇಳುವಂಥ ಒಂದು ವಿಷಯವಿಟ್ಟುಕೊಂಡು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋದೆಯ. ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು ದಿನದಿಂದ ವಿಡಿಯೋ ಹಾಕಿತ್ತಿದ್ದಿಲ್ಲ. ಎಂತಕ್ಕೆ ಹೇಳಿದ್ರೆ ಮೊದಲೇ ಒಂದು ವಿಷಯ ಪ್ಲಾನ್ ಆಗಿತ್ತಿದ್ದು ಈ ಡಿಸೆಂಬರಲ್ಲಿ. ಹಾಗೆ ಹೆಂಗ ಹೆರ ಹೋಪದು ಹೇಳಿ ಹಾಗೆ ಹೋದ ಪ್ಲೇಸಸ್ಗಳ ಡೀಟೇಲ್ಸ್ ಮತ್ತೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡುವ ಹೇಳುವ ಆಲೋಚನೆ ಎನ್ನದಿತ್ತಿದ್ದು. ಹಾಗೆ ಹೆರಟಿದ್ಯಾ ಹೆಂಗ ಹೋಗ್ತಾ ಇದ್ಯಾ ಬೇರೆಲ್ಲ ಡೀಟೇಲ್ಸ್ ಕೊಡುವ ಮೊದಲು ಒಂದು ವಿಷಯ ಎಂತರ ಹೇಳ್ರೆ, ಎಲ್ಲಿಗೆ ಹೆರಡುತ್ತಿರದೆ ಒಂದು ಆ ಪ್ಲೇಸಿಂಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಓಪನ್ ಇದ್ದ ಇಲ್ಲ ಹೇಳಿ. ಖಂಡಿತ ಪ್ಲಾನಿಂಗ್ ಮೊದಲೇ ಆಗಿರ್ತು, ಸುಮಾರು ದೂರ ಬಂದಾದ ಮತ್ತೆ ಆ ಪ್ಲೇಸ್ ಓಪನ್ ಇಲ್ಲೇ ಹೇಳ್ರೆ ತುಂಬಾ ಬೇಜಾರಾಯ್ತು. ಹೀಗೆ ಹೆಂಗ ಬಂದ ದಿನ ಇಲ್ಲಿ ಕೇರಳಲ್ಲಿ ಎಲೆಕ್ಷನ್ನ ದಿನ ಆಗಿತ್ತಿದ್ದ ಕಾರಣ ಜಟಾಯು ಅರ್ತ್ ಸೆಂಟರ್ ಓಪನ್ ಇತ್ತಿದ್ದಿಲ್ಲ, ಕ್ಲೋಸ್ ಆಗಿತ್ತಿದ್ದು. ಹಾಗೆ ತಿರುವನಂತಪುರಂ ಮೀಲಿಪ್ಪ ಅಂತಹ ಝೂ ಕ್ಲೋಸ್ ಆಗಿತ್ತಿದ್ದು. ಹಿಂಗೆ ಯಾವ್ದೆಲ್ಲ ಈ ರೀತಿಯ ಒಂದು ಟಿಕೆಟ್ ಕೊಟ್ಟು ಹೋಗುವಂತಹ ಪ್ಲೇಸ್ಗೆ ಇರ್ತವು ಅಂಡರ್ ಮೇಂಟೆನೆನ್ಸ್ ಇರ್ತವು, ಈ ಪ್ಲೇಸ್ಗೆಲ್ಲ ಕ್ಲೋಸ್ ಆಗಿರ್ತಿದ್ದವು. ಹಾಗಾದ ಕಾರಣ ನಿಂಗ ನೋಡಿ ಪ್ಲಾನ್ ಮಾಡಿ ಬನ್ನಿ ಅನಿಷ್ಟು ಹೇಳುವಾಗ ನಿಂಗೆ ರೇಷಿಪ್ ಈಗ ಅಂಬಗೆ ಇವೆಂತ ಪ್ಲಾನ್ ಮಾಡಿದ್ದೇವೆ ಇಲ್ಲಿ ಹೇಳ್ರಿ. ಕೆಲವು ಸರ್ತಿ ಎಂತ ಹೇಳ್ರಿ ಎಷ್ಟೇ ಪ್ಲಾನ್ ಮಾಡಿರು ಫಸ್ಟ್ ಪಪ್ಪ ನಮ್ಮ ಆಲೋಚನೆ ಎಂತರ ಹೇಳ್ರೆ ಈಗ ಶನಿವಾರ ಆದಿತ್ಯವಾರ ರಜೆಗೂ ಹೇಳಿ ನಾವು ಆಲೋಚನೆ ಮಾಡ್ತು. ಹಂಗಿಲ್ಲೇ ನಾವು ವೀಕ್ ಡೇಸ್ ಅಲ್ಲಿ ಹೇಳಿ ಪ್ಲಾನ್ ಮಾಡಿ ಬಂದರುದೇ ಕೆಲವು ಸರ್ತಿ ಹಿಂಗಿಪ್ಪ ಸಿಚುವೇಶನ್ ಇಂದಾಗಿ ಅಲ್ಲಿ ಕ್ಲೋಸ್ ಆಗಿಪ್ಪಂತಹ ಚಾನ್ಸಸ್ ಇರ್ತು. ನಮ್ಮ ಪ್ಲಾನೇ ಉಲ್ಟಾ ಪಲ್ಟಾಪ ಚಾನ್ಸಸ್ ಅದೇ ಇರ್ತು. ಓಕೆ, ಈ 2 ಪ್ಲೇಸಸ್ ಹೋಪಲ್ಲ ಇದಿಲ್ಲ, ನೋಡುವ ನೆಕ್ಸ್ಟ್ ಹೋಪ ಪ್ಲೇಸಸ್ ಗಳ ಮಾಹಿತಿ ಕೊಡುವ ಪ್ರಯತ್ನ ಹೆಂಗ ಮಾಡ್ತೀಯ. ಆನು ಸಹನಾ ಎನ್ನ ಗಂಡ ಅಕ್ಷಯ್.
ಮತ್ತೆ ಇನ್ನೊಂದೆಂತರ ಹೇಳ್ರೆ ಖಂಡಿತ ಇದು ವ್ಲಾಗ್ ಮಾಡ್ತಿಲ್ಲ ಹೇಳಿಕೊಂಡಿದ್ದಪ್ಪ. ಆದರೆ ಇನ್ನೆಂತ ಹಿಂಗೆ ಫೋನ್ ಹಿಡ್ಕೊಂಡು ಕೋವಿದೋಳಿಗೆ ರೇಷೆಡಿ ಎಂತಕ್ಕೆ ಹೇಳ್ರೆ ಇದ್ರಲ್ಲೂ ಇಪ್ಪಂತದ್ದು ಮಾಹಿತಿ ಇಲ್ಲದೆ ಖಾಲಿ ಮಾತಾಡುವ ವಿಡಿಯೋ ಆಗಲಿ ಅಥವಾ ಒಂದು ಕಡೆ ಹೋಗಿ ಫೋಟೋಸ್ ವಿಡಿಯೋಸ್ ತೆಗೆದ ವಿಡಿಯೋ ಹಾಕುತ್ತೆ ಅಂದ್ರೆ ಅನ್ನೆಸೆಸರಿ ಮಾಹಿತಿ ಇಲ್ಲದಂತಹ ವಿಡಿಯೋಸ್ ನಾನು ಹಾಕುತ್ತಿಲ್ಲ. ಸೊ ಹಂಗಾದ ಕಾರಣ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು, ಹಂಗೆ ವಿತ್ ಡೀಟೇಲ್ಸ್ ಇರ್ತು ಹೇಳಿ ಇಷ್ಟಪಡ್ತೆ. ಅವರ ಒಂದು ನಾಗೇಶ್ ನಂಬಿಯಾರ್ ಹೇಳಿ ಅವರ ಒಂದು ತುಂಬ ಉಪಕಾರ ಮಾಡಿದವು ದರ್ಶನಲ್ಲಿ. ಸೀದಾ ಹಿಂಗೆ ದೇವರ ದರ್ಶನ ಎಲ್ಲ ಚಂದಕ್ಕಾತು. ಹಾಗಾಗಿ ಅಲ್ಲಿ ನಿಂಗೋಗೆ ಉದಿಯಪ್ಪಗ 3:30 ಗಂಟೆಯಿಂದ 4:45ವರೆಗೆ, ಮತ್ತು 6:30ಯಿಂದ ಇದು ಉದಿಯಪ್ಪ ಗಣದ್ದು ಹೇಳ್ತಾ ಇದ್ದೆ ನಾನು. 3:30ಯಿಂದ 4:45, 6:30ಯಿಂದ 7, 8:30ಯಿಂದ 10, 10:30ಯಿಂದ 11:15, ಮತ್ತೆ 20 ನಿಂಗೋಗೆ ಬೈಸಾರಿ 4:30ಯಿಂದ 6:15, 6:45ರಿಂದ 7:20. ಇದಿಷ್ಟು ಅಲ್ಲಿ ಹಣ ದರ್ಶನದ ಸಮಯ. ಹಾಗೆ ಅಲ್ಲಿ 11:45ರಿಂದ 12 ಗಂಟೆವರೆಗೂ ಇದ್ದೂಳಿ ಹೇಳಿ ಆನ್ಲೈನ್ಲಿದ್ದು, ಅದು 1/4 ಗಂಟೆಯ ನಾವು ಹೊತ್ತಿನ ಮಾಡಿಕೊಂಡು ಹೋಗೋದು ಕಷ್ಟ ಸಾಧ್ಯ ಅಂತ ಕೇಳಿ ಚೂರು ಹತ್ತೈತಾದ್ರದ್ದೇ ನಮಗೆ ದರ್ಶನ ಸಿಕ್ಕ. ಹಾಗಾಗಿ ಬೆಸ್ಟು ನಿಂಗೆ ನಾನು ಮೊದಲು ಹೇಳಿದ ಸಮಯವೇ. ಅಲ್ಲಿ ನಿಂಗೋಗೆ ನಾನು ಒಂದಷ್ಟು ಸಲಹೆಗಳ ಹೇಳ್ತಾ ಇರ್ಬೋದು. ಹೇಳಿದ್ರೆ ನಿಂಗಳ ಮೊಬೈಲ್ ಆಯ್ಕು ಅಥವಾ ಕಾರಿನ ಕೀಸ್ಗಾಯ್ಕು ಅಥವಾ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಇಂಗ್ಲೀಷಲ್ಲಿ ನಾವು ಯಾವುದೆಲ್ಲ ಹೇಳ್ತು ಅಂತಹ ಯಾವುದೇ ವಸ್ತುಗಳ ಒಳ ತೆಕ್ಕೊಂಡು ಹೋಗಂಗಿಲ್ಲ. ಅಲ್ಲಿ ಕ್ಲಾಕ್ ರೂಮ್ ಹೇಳಿ ಹೆರ ಇಡ್ತು. ಅಲ್ಲಿ ನಿಂಗೆ ಒಂದಷ್ಟು ಪೈಸೆ ಕೊಟ್ಟಿಕ್ಕಿ ಅಲ್ಲಿ ಡೆಪಾಸಿಟ್ನಾಗೆ ಮಡಿಗೆಕ್ಕಾಯ್ತು. ಅಲ್ಲಿ ಮಡಿಗೆಕ್ಕಾಯ್ತು ನಿಂಗೆ. ಮತ್ತು ಡ್ರೆಸ್ ಕೋಡ್ ಹೇಳಿದ್ರೆ ವಸ್ತ್ರ ಸಂಹಿತೆ ಇದ್ದು, ಮಾಡಿಂಗೋಕ್ಕಾದರೆ ಹೇಳಿದ್ರೆ ಗಂಡು ಮಕ್ಕಳಿಗಾದರೆ ವಸ್ತ್ರದೇ ಶಾಲುದೆ, ಹೆಣ್ಮಕ್ಳಿಗಾದರೆ ಸಾರಿ ಮತ್ತು ಲಂಗದೇ ದಾವಣಿದೆ. ಹಾಗೆ ಇದಿಷ್ಟು ಔತಲ್ಲಿ. ಬಾಕಿ ಯಾವುದೇ ವಸ್ತ್ರಾಂಗ ಔತಿಲ್ಲ. ಅದರಲ್ಲಿಯೂ ಹೆಣ್ಮಕ್ಳಿಗೆ ಚೂಡಿದಾರ ಅದಕ್ಕೂ ಅಥವಾ ಲೆಗ್ಗಿಂಗ್ಸ್ಗಳು ಹೇಳ್ತವೆ, ಅದುದೇ ಔತಿಲ್ಲ. ಅಥವಾ ಬೇರೆ ಯಾವುದೇ ಪಾಶ್ಚಾತ್ಯ ವಸ್ತ್ರಾಂಗ ಔತಿಲ್ಲ. ಹಾಗಾಗಿ ಅದರೊಂದು ಜಾಗ್ರತೆ ಮಾಡಬೇಕು ನಿಂಗೆ ಹೋಪಲಪ್ಪಾಗ. ಅಲ್ಲಿ ಅಪ್ಪದು ಯಾವುದು ಹೇಳಿದ್ರೆ ಮಾಡಿಂಗೋಕ್ಕೆ ಇದು ವಸ್ತ್ರದೇ ಶಾಲುದೆ, ಮತ್ತು ಕುಸುಗೋಕ್ಕಾದರೆ ಅಥವಾ ಹೆಣ್ಮಕ್ಕೋಗಾದರೆ ಸೀರೆದೆ ಲಂಗದೆ ದಾವಣಿದೆ. ಇದಿಷ್ಟು ಆಗ್ತದೆ. ಇನ್ನು ನಿಂಗೆ ಇಲ್ಲಿಯೇ ಸ್ಟೇ ಮಾಡ್ತೀವಿ ಹೇಳಿದ್ರೆ ನಿಲ್ತೀಳಿ ಆದರೆ ನಿಂಗೋಗೆ ಅನುಕೂಲ ಇಪ್ಪಂತ ಅಲ್ಲಿ ಹತ್ತರೆ ಸುಮಾರು ವಸತಿ ಗೃಹದ ಸುಮಾರು ಇದ್ದವು. ಅಲ್ಲಿ ನಿಂಗೋಗೆ ನಿಂಗೆ ಎಂಥ ಪ್ಲ್ಯಾನ್ ಮಾಡಿದ್ದಿ ಆ ಪೈಸೆಗೆ ಅನುಗುಣವಾಗಿ ನಿಂಗಳ ಹಣಕಾಸಿನ ವಿಚಾರ ಆಲೋಚನೆ ಮಾಡಿಕೆ ನಿಂಗೋಗೆ ಅಲ್ಲಿ ತಗೊಂಬರಬೇಕು. ಹೆಂಗೆ ತಿರುವನಂತಪುರಮಿಂದ ದರ್ಶನ ಆದ ಕೂಡಲೇ ಹೆರಟಿದೆಯಾ ಹಿಂಗೆ ಇನ್ನು ಕನ್ಯಾಕುಮಾರಿಗೆ ಹೋಗೋದು ಹೇಳಿ ದೇಶಿದ್ದೆ. ಹೆಂಗೆ ಈಗ ಕನ್ಯಾಕುಮಾರಿಗೆ ಹೆರಟೆಯ ಹೆಂಗೋಗೆ ನಿಡ್ವಾಳಂದ ಹೇಳಿದ್ರೆ ಪಾಜಪ್ಪಳ್ಳಂದ ಜಟಾಯುವಿಂದ 583 ಕಿಲೋಮೀಟ್ರ್ ಆಯಿತು. ಅಲ್ಲಿಂದ ತಿರುವನಂತಪುರಂ 44 ಚಿಲ್ಲರೆ ಕಿಲೋಮೀಟ್ರ್, 48 ಕಿಲೋಮೀಟ್ರ್ ಒಳಗೆ ಕಾಣ್ತು, ನೆನಪಿಲ್ಲ ನನಗೆ. ಅಂತೂ ನಿಂಗೆ ಗೂಗಲ್ ಮ್ಯಾಪ್ ನೋಡ್ರೆ ನಿಂಗೆ ಸರಿ ಗೊತ್ತಾಕು. ಮತ್ತೆ ಹಿಂಗೆ ಇ ವಿ ಚಾರ್ಜಿನ ತಿರುವನಂತಪುರಮಿಲ್ಲೂ ಮಡಗಿದ್ಯಾ, ಕಾರಿನ ಚಾರ್ಜಿಂಗ್ ಮಡಗಿಕ್ಕಿ ಹಿಂಗೆ ಸೀದಾ ದೇವರ ದರ್ಶನಕ್ಕೆ ಹೋದ್ದು. ಏನಾಗ ಆಗ ಹೇಳಲೇ ಬಾಕಿ ಆಯ್ತು. ತಿರುವನಂತಪುರಮಿಂದ ಹಿಂಗೆ ಈಗ ಹೊರಟದು ಕನ್ಯಾಕುಮಾರಿಗೆ. ಸುಮಾರು 95 ಕಿಲೋಮೀಟ್ರ್ ಇದ್ದು ಹೇಳಿ ಮ್ಯಾಪ್ ತೋರಿಸುತ್ತಾ ಇದ್ದು. ಹಾಗೆ ಸಾಮಾನ್ಯ ಹಿಂಗೆ ಈಗ ಹೊರಟದು 6:30 ಗಂಟೆಗೆ, 8:30 9 ಗಂಟೆ ಅಂದಾಜಿಗೆ ತಲುಪುವ ಹೇಳಿ ಮ್ಯಾಪ್ ತೋರಿಸುತ್ತಾ ಇದ್ದು. ಅಂತೂ ಹಿಂಗೆ ಹೊರಟಿದೆ ಈಗ. ಇನ್ನು ನಡುವಿಲಂಗೆ ಒಂದು ಕಾಫಿ ಚಾ ಏನಾದ್ರು ಕುಡಿಯುವಲ್ಲಿ ಹೇಳಿ ಚಾರ್ಜಿಂಗ್ ಸ್ಟೇಷನ್ ಇಪ್ಪಲ್ಲೇ ನಿಲ್ಲಿಸಿದ್ರೆ ಅಷ್ಟು ಚಾರ್ಜ್ ಆಗುತ್ತು ಹೇಳುವ ಒಂದು ಆಲೋಚನೆ. ಹಾಗೆ ಹೋಗ್ತಾ ಇದ್ದೆ. ಈಗ ಕನ್ಯಾಕುಮಾರಿಗೆ ತಲುಪಿದೆ. ಹಿಂಗೆ 9:15 ಆಯ್ತು ಈಗ ರಾತ್ರಿ.